ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಸುಮಾರು ಜನಕ್ಕೆ ಕೊಡ್ತಾ ಇದ್ದೀನಿ. ಇವಾಗ ಗೌರ್ಮೆಂಟ್ ಸ್ಕೂಲ್ವರೆಗೆ 100 ಜನಕ್ಕೆ ಕೊಡ್ತಾ ಇದ್ದೀನಿ. ಬೇರೆ ಮಕ್ಳು ಲೋಕಲ್ ನಮ್ಮ ಮಕ್ಳು ಯಾರ್ಯಾರು ಇದ್ದಾರೆ ಎಲ್ಲ ಕೊಡ್ತಾ ಇದ್ದೀನಿ. ಬೇರೆ ಯಾರು ಚೆನ್ನಾಗಿ ಓದ್ತಾರೋ ಮಕ್ಕಳಿಗೆಲ್ಲ ಸ್ಟೂಲ್ಸ್ ಕೊಡ್ತಾ ಇದ್ದೀನಿ. ಆಮೇಲೆ ಬಡವರಿಗೆಲ್ಲ ಕಂಪ್ನಿಗಳು ಕೊಡ್ತಾ ಇದ್ದೀನಿ. ಜಾಮಿಟ್ರಿ ಬಾಕ್ಸ್ ಎಲ್ಲ ಕೊಡ್ತೀನಿ. ಮಾಮೂಲಿ ಅನ್ನದಾನ ಎಲ್ಲ ಮಾಮೂಲಿ ಇದೆ. ಆಮೇಲೆ ನಂಗೆ ಅಣ್ಣ ತಮ್ಮಂದಿರ ಥರ ಇವರೆಲ್ಲ ಹಿಂದೆ ಇರೋ ಮುಂದೆ ಇರೋರು ಎಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ನಾವು ಯಾವುದೇ ರಾಜಕೀಯ ಏನಿಲ್ಲ, ನಾನು ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಷ್ಟೇ, ಬೇರೆ ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಚೆನ್ನಾಗಿರ್ತೀರಿ, ಚೆನ್ನಾಗಿರ್ಬೇಕು ಎಲ್ಲ. ನಮ್ಮ ಕಲಾವಿದರಿಂದ ನಾವು ಚಿಕ್ಕ ವಯಸ್ಸಿಗೆ ಅವ್ರನ್ನೆಲ್ಲ ನೋಡಿದ್ದೀರಿ. ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ ಇವಾಗ ಮೈ ಜುಮ್ ಅನ್ಸುತ್ತೆ ನಮಗೆ. ಅವರು ವಯಸ್ಸಾದವ್ರಿಗೆ ಯಾರು ಸ್ಥಾನ ಕೊಡ್ದಿರೋ ಇರ್ಬೋದು ಏನೋ, ಅವ್ರು ನೆನೆಸ್ಕೊಂಡು ಒಂದು 10 ಜನ ಕಲಾವಿದಗಳು ಕರೆದ್ಬಿಟ್ಟು ನನ್ನ ಕೈಲಿ ಏನಾಗ್ತದೆ, ನನ್ನ RR ಗೌಡ್ ಚಾರಿಟಬಲ್ ಟ್ರಸ್ಟಿಂದ ನನ್ನ ಕೈಯಲ್ಲಿ ಏನಾಗ್ತದೆ ನಾನು ಕೊಡ್ತಾ ಇದ್ದೀನಿ. ವರ್ಷ ಇದ್ದೀನಿ ಸರ್. ಈಗ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ ಸರ್. ಒಂದು ಲವ್ ಸ್ಟೋರಿ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಲವ್ ಸ್ಟೋರಿ ವಿಜಯಪ್ರಿಯ ಅಂದ್ಬಿಟ್ಟು ಡೈರೆಕ್ಟ್ರು. ಆಮೇಲೆ ಎಲ್ಲರೂ ತುಂಬ ಜನ ಇದ್ದಾರೆ. ಎಲ್ಲ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ ಸರ್. ಮುಹೂರ್ತ ಮಾಡಬೇಕು, ಈ ಟೈಮಲ್ಲಿ ಮಾಡಬೇಕಾಗಿದ್ದು. ಸ್ವಲ್ಪ ಬರ್ಡೇ ಅಂದಿರೋದ್ರಿಂದ ಸ್ವಲ್ಪ ಇದು ಮಾಡಿ, ಸ್ವಲ್ಪ ಸಾಂಗ್ಸ್ ಎಲ್ಲ ಒಂದು 3-4 ಸಾಂಗ್ಸ್ 7 ಸಾಂಗ್ಸ್ ಇದೆ. 3-4 ಸಾಂಗ್ಸ್ ಆಗಿದೆ, ಬೇರೆ ಎಲ್ಲ ಮಾಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಏನು ಹೇಳೋದು, ನೋಡಿದಿಲ್ಲ ಜನಸಾಗರ ಅವ್ರಿಗೆ, ಅದೇ ಅವರ ಜನಸಾಗರ ಆಶೀರ್ವಾದನೇ ಸಾಕು. ನಮ್ಮಂಥವ್ರು ವಿಶೇಷ ಏನು ದೊಡ್ಡ ವಿಷಯ ಇಲ್ಲ. ನಮ್ಮ ಫಸ್ಟ್ದಾಗಿ ಸುರೇಶ್ ಗೌಡರು ಸಾಹೇಬ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ವರ್ಷ ಥರ ಇನ್ನೂ ಬರೋ ವರ್ಷ ಕೂಡ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ನನ್ನ ಹೃದಯಪೂರ್ವವಾಗಿ ಹಾರೈಸ್ತೀನಿ. ಆಮೇಲೆ ಏನಂದರೆ ಇದೆಲ್ಲ ಎಲ್ಲ ಪಡ್ಕೊಂಡು ಬರಬೇಕು, ಈ ಥರ ವಿಷಯಗಳೆಲ್ಲ ಅವ್ರಿಗೆ ಋಣ ಇದೆ. ಆ ಥರ ಜನ ಬಂದು ನಿಂತು ಮಾಡ್ತಾರೆ ನೋಡಿ. ಅವರು ಜೊತೆಲಿರೋ ಸಪೋರ್ಟ್, ಹುಡುಗರು ಸಪೋರ್ಟು ಎಲ್ಲ ಈ ಥರ ಎಲ್ಲ ಮಾಡಬೇಕಾದ್ರೆ ಕಡಿಮೆ ಇಲ್ಲ. ನಾನು ಏನು ಹೇಳೋದು, ತುಂಬ ಖುಷಿ ಆಯಿತು ನೋಡಿ. ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ಕೊತೀನಿ. ನಾನು ಇಲ್ಲಿ ಬಂದಿದ್ದು ಕೂಡ ನನಗೆ ಬಂದಿದ್ದಕ್ಕೆ ಒಂದು ಸಾರ್ಥಕ ಆಯಿತು. ಹುಟ್ಟಿದ ಹಬ್ಬದ ನೋಡಿ ಖುಷಿ ಆಯಿತು. ಥ್ಯಾಂಕ್ ಯು. ಹುಟ್ಟುಹಬ್ಬದ ತಿರ್ಗಾ ಸರ್, ಹುಟ್ಟುಹಬ್ಬದ ಶುಭಾಶಯಗಳು. ನಾವು ಕೇಳ್ತೀರಿ ಸಾರನ್ನು ಬರೋಕ್ಕೆ ನಮ್ಮ ಫಿಲಮ್ಗೆ. ಇನ್ನೂ ಗೊತ್ತಿರಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಎಲ್ಲ ಫಿಲಮ್ ಲೈನ್ ಇರೋದು ಅದು ಒಂದು ಟಚ್ ಇದೆ ನಮಗೆ. ಆಮೇಲೆ ಎಲ್ಲೇ ಹೋದ್ರೂ ಜಾಲಿ ಜಾಲಿ ಅನ್ನೋ ಪದ ಮರೆಯೋಕ್ಕಾಗಲ್ಲ. ಮೊನ್ನೆ ನಾವೆಲ್ಲ ಪಾರ್ಟಿ ಮಾಡ್ತಾ ಇದ್ರಿ, ಇವ್ರು ನೆನ್ಸ್ಕೊತಾ ಇದ್ದೀರಿ ಜಾಲಿ 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 ಅಂದ್ಬಿಟ್ಟು. ಖುಷಿ ಆಗ್ತೈತೆ ಅದು. ಅದೇ ಆಮೇಲೆ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಮೊನ್ನೆ ಇನ್ನೊಂದು ಫಂಕ್ಷನ್ ಬರಬೇಕಾದ್ರೆ ಬರೋಕ್ಕಾಗಿಲ್ಲ. ಆಮೇಲೆ ಇವತ್ತು ಬರ್ತೀನಿ ಗೌಡ್ರಿ ಅಂತ ಹೇಳ್ಬಿಟ್ಟು ನನಗೆ ನಮ್ಮ ಚೇತನ್ ಅಣ್ಣ, ನಮ್ಮ ಎಲ್ಲರ ಅಣ್ಣವರು, ಅವರು ಫಿಲಮಲ್ಲಿ ಮಾಡಿದ್ದಾರೆ. ಎಲ್ಲರೂ ನಂಗೆ ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ನಂಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವತ್ತೂ ಜಾಲಿ ಜಾಲಿಯಾಗಿ ನಮ್ಮ ಜೊತೆಲೇ ಇರಬೇಕು, ನಾವು ಅವ್ರ ಜೊತೆಲಿ ಇರ್ತೀರಿ. ಅವ್ರಿಗೆ ಸುಖವಾಗಿದ್ದರೆ ನಂಗೆ ಕರೆಯೋದು ಬೇಡ, ಏನಾದ್ರು ಕಷ್ಟ ಇದೆ ನಂಗೆ ಕರೀಲಿ, ನಾನು 100% ಹೆಲ್ಪ್ ಮಾಡ್ತೀನಿ. ಮೊನ್ನೆ ಅವ್ರು ಕರೆದಾಗ ನಾನು ಎಕ್ಕಾ ಪಿಕ್ಚರು ಶೂಟಿಂಗಲ್ಲಿದ್ದೆ. ಅಲ್ಲಿ ಬರೋಕ್ಕಾಗಲಿ, ನನಗೆ ತುಂಬ ಬೇಜಾರಾಯಿತು. ಅದಕ್ಕೆ ಇವತ್ತು ನಾನು ಹೆಂಗಾದ್ರೂ ಮಧ್ಯೆ ಬರಬೇಕಂತ ಕುಮಾರ್ಗೆ ಹೇಳ್ಬಿಟ್ಟೆ, ಇಲ್ಲಪ್ಪ ಇವತ್ತು ಮಿಸ್ ಆಗಬಾರ್ದಂತ ಬಂದೇ ಬಿಟ್ಟೆ ನಾನು. ಜಾಲಿ ಜಾಲಿ ಎಲ್ಲ ಜಾಲಿ. ಇವತ್ತು ಅದು ಜ್ಞಾಪನ ಇದೆ. ನಾನು ಯಾವತ್ತೂ ನಿಮ್ಮ ಜೊತೆಗೆ ಇರ್ತೀನಿ ಅಣ್ಣ, ಮರೆಯಲ್ಲ. ಬಹಳ ಎಂತ ಹೇಳಲು ಸಾಧ್ಯ. ನನಗೂ ಕೂಡ ಒಂದು ಸಮಯದಲ್ಲಿ ಸಹಾಯ ಮಾಡಿದ್ದಾರೆ, ಹಾಗಾಗಿ ಅದು ಹೇಳ್ಕೊಡೋಣ. ಹಾಗಾಗಿ ಸಹಾಯ ಯಾರಿಗೆ ತೊಂದರೆ ಹೆಲ್ಪ್ ಆಗ್ಬೋದು ಮುಂದೆ ಇರುವಂತ ವ್ಯಕ್ತಿ. ಇವತ್ತು ಬಹಳ ಒಳ್ಳೆ ದಿನ, ಯಾಕಂದ್ರೆ ಒಳ್ಳೆ ಸುದ್ದಿ ಕೇಳಿದೆ. ಯಾಕಂದ್ರೆ ಈ ಸುದ್ದಿ ಕೇಳೋದಕ್ಕೆ ದಾರಿ ಮಾಡೋದೇ ಸುರೇಶ್ ಗೌಡ. ಹೇಳ್ತಾರೆ, ನನಗಿಂತ ಚಿಕ್ಕವರು ನನ್ನ ತಮ್ಮಂದ್ರು ಸರ್, ನನಗಿಂತ ದೊಡ್ಡವರು ನನ್ನ ಅಣ್ಣಂದ್ರು ಸರ್. ಎಲ್ಲರಿಗೂ ನಾನು ಅಷ್ಟೇ ಪ್ರೀತಿಯಿಂದ ನೋಡ್ಕೊತೀನಿ. ಕಷ್ಟ ಬಂದಾಗಷ್ಟು ನಾನು ಜ್ಞಾಪಿಸ್ಬಿಡಿ, ಸುಖ ಬಂದ ನಾನು ಮರ್ತು ಬಿಡಿ ಅಂತಾರೆ. ಅಂತ ಕೂಡ ಹೇಳ್ಬೋದು. ಅವ್ರ ದೇವರು 100 ವರ್ಷ ಆಯುಳ ಆರೋಗ್ಯ ಕೊಟ್ಟು ರಾಜಕಾರಣಕ್ಕೆ ಬರಲಿ, ಜನಪ್ರಿಯತೆ ಸಿಗಲಿ, ಜನಗಳ ಸೇವೆ ಅವ್ರು ಮಾಡಲಿ ಅಂತ ಈ ಸಮಯದಲ್ಲಿ ಸೋದರ ಸುರೇಶ್ ಗೌಡ್ರವರ ಜನ್ಮದಿನ. ನಂದು ಸುರೇಶ್ ಗೌಡ್ರವ್ರದ್ದು ಸುಮಾರು 2-3 ವರ್ಷದ ಸ್ನೇಹ. ಆಮೇಲೆ ಇವತ್ತೊಂದು ದಿನದಲ್ಲಿ ಇನ್ನೊಂದು ಹೇಳಬೇಕು ಅಂದರೆ, ನಾಳೆ 24ನೇ ತಾರೀಕು ವಿಜಯವಾಡಲ್ಲಿ ನಮ್ಮ ಸುರೇಶ್ ಬ್ರದರ್
ಇನ್ನ ಒಂದು ಒಳ್ಳೆ ಪದವಿಗೆ ಹೋಗ್ತಾ ಇದ್ದಾರೆ. ಅದನ್ನ ಇಲ್ಲೇ ಅನೌನ್ಸ್ ಮಾಡ್ಬಿಡ್ತೀನಿ. ಇಂಡಿಯಾ ಸದರ್ನ್ ಆಫ್ರಿಕಾ ಡೆವಲಪ್ಮೆಂಟ್ ಕೌನ್ಸಿಲ್ ಸೌತ್ ಝೋನ್ ಚೇರ್ಮನ್ ಆಗ್ತಾ ಇದ್ದಾರೆ. ಇದು ವಿದೇಶ ಸಚಿವಾಲಯದಲ್ಲಿ ಕುರಿತಿರುವಂತಹ ಇದು. ಆಮೇಲೆ 2027 ಕ್ರಿಕೆಟ್ ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಒಂದು ದೊಡ್ಡ ಒಂದು ರೋಲ್ ಹಿ ಮೈಟ್ ಬಿ ಪ್ಲೇಯಿಂಗ್. ಯಾಕಂದ್ರೆ ನಮಿಬಿಯಾ, ಜಿಂಬಾಬ್ವೆ, ಸೌತ್ ಆಫ್ರಿಕಾ ಇಸ್ ದ ನೆಕ್ಸ್ಟ್ ಅವೆನ್ಯೂ ಫಾರ್ ದ 2027 ಕ್ರಿಕೆಟ್ ವರ್ಲ್ಡ್ ಕಪ್. ಸೊ ಅದರಲ್ಲಿ ಭಾಗಿದಾರಿ ಆಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಅವರ ಎಷ್ಟು ಜನ ಸಹೋದರಿದರೋ, ವೆಲ್ ವಿಶರ್ಸ್ ಇದಾರೋ, ನೀವೆಲ್ಲ ಬನ್ನಿ. ಕೆನಡಾ ದೇಶದ ರಾಯಭಾರಿಗಳು ಅಲ್ಲಿಗೆ ಬರ್ತಾ ಇದ್ದಾರೆ. ಆಮೇಲೆ ಸಿಯರಾ ಲಿಯೋನೆ ರಾಯಭಾರಿಗಳು ಬರ್ತಾ ಇದ್ದಾರೆ. ಬಹಳ ಅಫಿಷಿಯಲ್ಸ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇಂದ ಬರ್ತಾ ಇದ್ದಾರೆ, ಫಾರಿನ್ ಅಫೇರ್ಸ್. ಸೊ ಇವಾಗ ಅವ್ರದ್ದು ಒಂದು ದಾರಿ ಶುರುವಾಗಿದೆ. ಸೊ ಅವ್ರಿಗೆಲ್ಲ ನೀವೆಲ್ಲ ಆಶೀರ್ವಾದ ಮಾಡಿ ಮುಂದಿನ ದಿನಗಳು ಒಳ್ಳೆ ರಾಜಕಾರಣಿ ಬೆಳೀಲಿ. ಸೊ ಆನ್ ದಿಸ್ ಬರ್ಡೇ, ಸೊ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಗಾಡ್ ಬ್ಲೆಸ್ ಯು ಸರ್. ನಮಸ್ತೆ. ನಿಮ್ಗೆ ಬಹಳ ಅಭಿಮಾನಿ ನಾವು. ಸಾಮಾನ್ಯವಾಗಿ ಈ ಲೀಡರ್ಗಳವರ ಬರ್ತಡೇ ಅದರ ಒಂದು ಧೂಮ್ಧಾಮ್ ರೀತಿ ಬೇರೆ ಬೇರೆ ಇರ್ತದೆ. ಅದು ಇಲ್ಲಿ ಬಹಳ ಒಂದು ಹೃದಯ ಸ್ಪರ್ಶಿಯಾಗಿ ಕಂಡುಕೊಂಡಿದ್ರೆ ಅವರ ಒಂದು ದೈವಾಭಿಮಾನ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಇಲ್ಲಿ ಒಂದು ಸಾಮಾಜಿಕ ಕಾರ್ಯಕ್ರಮದ ಭಾಗವಾಗಿ ನಮ್ಮ ಒಂದು ಜನ್ಮದಿನ ಆಚರಣೆ ಮಾಡ್ತಾ ಇರೋದು. ಯಾಕೆಂದ್ರೆ ನಾವು ವೈಯಕ್ತಿಕವಾಗಿ ನಾವೇನು ಸಾಧಿಸ್ತೇವೆ, ಏನು ಗಳಿಸ್ತೇವೆ ಅನ್ನೋದ್ರ ಜೊತೆಗೆ ಸಮಾಜಕ್ಕೆ ನಾವು ಏನನ್ನ ಕೊಡ್ತೇವೆ, ಸಮಾಜಕ್ಕೆ ಯಾವ ರೀತಿ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಎಲ್ರಿಗೂ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಅಧಿಕಾರ ದೃಷ್ಟಿಯಿಂದ ಆಗ್ಬೋದು, ಹಣಕಾಸಿನ ದೃಷ್ಟಿಯಿಂದ ಆಗ್ಬೋದು, ಅಥವಾ ಸವಲತ್ತಿನ ದೃಷ್ಟಿಯಿಂದ ಆಗ್ಬೋದು. ಈ ಮನುಷ್ಯರಿಗೆ ಅಂಥವ್ರು ಬಂದಾಗ ನನ್ನ ಜೊತೆಗೆ ಇರುವಂಥವರು ಕೂಡ ಅದೇ ರೀತಿಯ ಸುಧಾರಿತವಾದ ಉತ್ತಮವಾದ ಜೀವನ ಮಟ್ಟವನ್ನು ಹೊಂದಬೇಕೆನ್ನುವಂಥ ಅಪೇಕ್ಷೆ ನಾನು ನೋಡಿದಾಗೆ ಬಹಳ ವಿರಳವಾಗಿ ಕಂಡು ಬರ್ತದೆ. ಅಂತ ವಿರಳ ವ್ಯಕ್ತಿಯಲ್ಲಿ ಈ ಗೌಡ್ರೊಬ್ರು. ಸೊ ಈ ಸಂದರ್ಭದಲ್ಲಿ ಗೌಡ್ರಿಗೆ ನಾನು ನನ್ನ ವತಿಯಿಂದ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೇನೆ.